ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ. ಚಕ್ರದ ಬಗ್ಗೆ ಹೇಳ್ತೀನಿ ಅಂತಂದ್ರಿ, ಈಗ ಅದ್ರ ಬಗ್ಗೆ ಏನ್ ಕಥೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಸ್ತುಷ್ಟುವಾಗುಂಸಸ್ತನೂಭಿಃ ಯಶೇಮ ದೇವಹಿತಂ ಯದಾಯುಃ. ಆದಿಶಂಕರರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಆಗ ಸಮಾಜದಲ್ಲಿ ಸಮಸ್ಯೆಗಳಿತ್ತು, ಗೊಂದಲಗಳಿತ್ತು. ಬೌದ್ಧ ಧರ್ಮ ಪ್ರಾಬಲ್ಯವಾಗಿತ್ತು. ಯುವಕರು ಹೆಚ್ಚು ಹೆಚ್ಚು ಬೌದ್ಧ ಧರ್ಮಕ್ಕೆ ಸೇರ್ಪಡೆಯಾಗ್ತಾ ಇದ್ರು. ಬೌದ್ಧ ಭಿಕ್ಷುಗಳಾಗಿ ಪರಿವರ್ತನೆಯಾಗ್ತಾ ಇದ್ರು. ಕೆಲಸ ಮಾಡೋ ಕೈಗಳು ಕಡಿಮೆ ಆಗ್ತಾ ಹೋಯಿತು. ಜೊತೆಗೆ ವೈದಿಕ ಧರ್ಮದ ಕೆಟ್ಟ ಆಚರಣೆಗಳು, ಅನಿಷ್ಟ ಪದ್ಧತಿಗಳು ಆಚರಿಸುವಂತಹ ಒಂದು ಪಂಥಗಳಿದ್ದವು. ಆ ಪಂಥಗಳು ಯಜ್ಞಗಳಲ್ಲಿ ನರಬಲಿ, ಪ್ರಾಣಿ ಬಲಿಗಳನ್ನು ಕೊಡ್ತಾ ಇದ್ದರು. ಆಗಲೇ ಆದಿಶಂಕರರು ಅವತರಿಸಿದ್ದು. ಇದೆಲ್ಲ ಗೊತ್ತಿರೋದೆ. ಚಕ್ರದ ಬಗ್ಗೆ ಹೇಳ್ತೀನಿ ಅಂತ ಶಂಕರರ ಬಗ್ಗೆ ಕಥೆ ಹೇಳ್ತಿದ್ದೀರಿ. ಆದಿಶಂಕರರು ಮಧುರೈ ಮೀನಾಕ್ಷಿ ದೇವಾಲಯಕ್ಕೆ ಬರ್ತಾರೆ. ಮಧುರೈ ಒಂದು ಶಕ್ತಿ ಪೀಠ. ತಾಯಿ ಹಗಲೆಲ್ಲ ಭಕ್ತರನ್ನು ಹರಸುತ್ತಾ ಸೌಮ್ಯವಾಗಿರ್ತಾಳೆ. ರಾತ್ರಿ ಆದ ನಂತರ ರಕ್ಕಸಿಯಾಗಿ ಸಿಕ್ಕಿದವರನ್ನ ಭಕ್ಷಿಸ್ತಾಳೆ. ಶಂಕರರು ಮತ್ತು ಅವರ ಶಿಷ್ಯರು ಮೀನಾಕ್ಷಿ ದೇವಾಲಯದಲ್ಲಿ ತಂಗಿರ್ತಾರೆ. ತಾಯಿ ರಾತ್ರಿ ಸಂಚಾರಕ್ಕೆ ಹೊರಟಾಗ ಶಂಕರರು ಮತ್ತು ಅವರ ಶಿಷ್ಯರನ್ನು ನೋಡಿ ಭಕ್ಷಿಸೋದಕ್ಕೆ ಹವಣಿಸ್ತಾಳೆ. ಶಂಕರರು ಅವರ ಮನಸ್ಸನ್ನು ತಿಳಿದು ಅವಳನ್ನು ಮಾತಾಡಿಸ್ತಾ ಉಪಾಯದಿಂದ ಅವಳ ಮನವೊಲಿಸಿ ಪಗಡೆಯಾಟಕ್ಕೆ ಪ್ರೇರೇಪಿಸ್ತಾರೆ. ತಾಯಿ ಆಟದಲ್ಲಿ ಲೀನವಾಗಿರುವಾಗ ತಾಯಿಯ ಪೀಠದಲ್ಲಿರುವ ಶ್ರೀಚಕ್ರದಲ್ಲಿನ ಬೀಜಾಕ್ಷರಗಳನ್ನು ಅಳಿಸಿ ಹಾಕಿ ಹೊಸದಾಗಿ ಬೀಜಾಕ್ಷರಗಳನ್ನು ಬರೀತಾರೆ. ಆ ಕ್ಷಣದಲ್ಲಿ ರೌದ್ರವಾಗಿದ್ದ ತಾಯಿ ಸೌಮ್ಯಳಾಗ್ತಾಳೆ. ಬೀಜಾಕ್ಷರಗಳನ್ನು ಬದಲಿಸಿದ್ರೆ ತಾಯಿ ಸೌಮ್ಯಳಾಗ್ತಳ. ಶ್ರೀಚಕ್ರಕ್ಕೂ ತಾಯಿ ಸ್ವಭಾವಕ್ಕೂ ಏನು ಸಂಬಂಧ? ಈ ಹಿಂದೆ ಮಧುರೆ ದೇವಸ್ಥಾನದಲ್ಲಿದ್ದ ಶ್ರೀಚಕ್ರದಲ್ಲಿ ಮೂಡಿದ ಬೀಜಾಕ್ಷರಗಳ ಪ್ರಕಾರ